ಎಲ್ಲ ಆತ್ಮೀಯರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. KASS ಯೋಜನೆ ಮೀನ್ಸ್ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಅವಲಂಬಿತರ ಮಾಹಿತಿ ತಪ್ಪಾಗಿದ್ದಾಗ ಹೇಗೆ ತಿದ್ದುಪಡಿ ಮಾಡಬೇಕು. ಇಲ್ಲಿ ನೋಡಿ, ಸರ್ವಿಸ್ ರಿಜಿಸ್ಟರ್ನಲ್ಲಿ ಫ್ಯಾಮಿಲಿ ಡಿಪೆಂಡೆಂಟ್ ಅನ್ಅಪ್ರೂವ್ಡ್ ಫಾರ್ಮ್ KASS ಈ ಒಂದು ಆಪ್ಷನನ್ನು ನಾವು ಸರ್ವಿಸ್ ರಿಜಿಸ್ಟರ್ನಲ್ಲಿ ತಗೋಬೇಕಾಗುತ್ತೆ. ತೆಗೆದುಕೊಂಡಾಗ ನಮಗೆ ಈ ರೀತಿಯಾಗಿ ಮಾಹಿತಿ ಬರುತ್ತೆ. ಇಲ್ಲಿ ಅವಲಂಬಿತರ ಮಾಹಿತಿ ತಪ್ಪಾಗಿ ನೀಡಿದ್ದಲ್ಲಿ ಒಂದು ನೌಕರರ KJD ಸಂಖ್ಯೆಯನ್ನು ಕೊಟ್ಟು ಗೆಟ್ ಕೊಟ್ಟಾಗ ಅವಲಂಬಿತರ ಮಾಹಿತಿ ಸ್ಕ್ರೀನ್ ಮೇಲೆ ಬರುತ್ತೆ. ಯಾರ ಮಾಹಿತಿ ತಿದ್ದುಪಡಿ ಮಾಡಬೇಕಾಗಿದೆ ಆ ಅವಲಂಬಿತರ ಹೆಸರಿನ ಮುಂದೆ ಇರತಕ್ಕಂಥ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಅನ್ಅಪ್ರೂವ್ ಮಾಡಬೇಕಾಗುತ್ತೆ. ನೋಡಿ, ಈ ಕಡೆ ಕೊನೆಯಲ್ಲಿ ಬಾಟಮಲ್ಲಿ ಅನ್ಅಪ್ರೂವ್ ಇರುತ್ತೆ. ಅನ್ಅಪ್ರೂವನ್ನು ನಾವು ಕ್ಲಿಕ್ ಮಾಡಿಕೊಳ್ಬೇಕು. ಇಲ್ಲಿ ಅನ್ಅಪ್ರೂವ್ ಅಂತ ಕೊಟ್ಟ ತಕ್ಷಣ ಇಲ್ಲಿ OTP ಬರುತ್ತೆ. ಇವರನ್ನು ಡಿಲೀಟ್ ಮಾಡಲಾಗುತ್ತೆ. ಅಂದರೆ ಆ ರಿಜಿಸ್ಟ್ರೇಷನ್ ಅಪ್ರೂವಲ್ ಫಾರಮ್ನಿಂದ ಅವರ ಹೆಸರನ್ನು ಡಿಲೀಟ್ ಮಾಡಲಾಗುತ್ತೆ. ಅದಕ್ಕೆ ಇಲ್ಲಿ DDO ಕಡೆಯಿಂದ OTP ಬರುತ್ತೆ. ಸೊ DDO ಅವರ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂತಹ OTPಯನ್ನು ಇಲ್ಲಿ ಜನ್ರೇಟ್ ಮಾಡಿ ಕೊಟ್ಟಾಗ ಅವರ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಬೇಕು. ನೋಡಿ, ಇಲ್ಲಿ ಅವಲಂಬಿತರ ಯಾರದೇ ಆಗಿದ್ದಲ್ಲಿ ತಪ್ಪಾಗಿದ್ದಲ್ಲಿ ಮಾಹಿತಿ ನಮಗೆ ತಿಳಿದು ಬಂದಲ್ಲಿ ಅಥವಾ ಡೇಟ್ ಆಫ್ ಬರ್ತ್ ಏನೇ ತಪ್ಪಾಗಿದೆ ಅಂತ ಗೊತ್ತಾದಲ್ಲಿ ನಾವು ಈ ರೀತಿ ಅನ್ಅಪ್ರೂವಲ್ ಮಾಡಿ ನಾವು ಮತ್ತೊಮ್ಮೆ ಮಾಡಬಹುದಾಗಿರುತ್ತೆ. ನೋಡಿ, ಇಲ್ಲಿ ಬಂದಿರತಕ್ಕಂತಹ OTPಯನ್ನು ಎಂಟರ್ ಮಾಡಿ ಕನ್ಫರ್ಮ್ ಮಾಡಿದಾಗ ಮಾತ್ರವೇ ಆ ಅವಲಂಬಿತರ ಮಾಹಿತಿ ಅನ್ಅಪ್ರೂವ್ಡ್ ಆಗುತ್ತೆ. ಅಂದರೆ ಈ ಒಂದು ರಿಜಿಸ್ಟ್ರೇಷನ್ ಫಾರಮ್ನಿಂದ ಡಿಲೀಟ್ ಆಗುತ್ತೆ. ಅಂದರೆ ಇದು ಸಂಪೂರ್ಣವಾಗಿ ಡಿಲೀಟ್ ಆಗೋದಿಲ್ಲ. ನಾವು ಮತ್ತೊಮ್ಮೆ ಹೋಗಿ ಆ್ಯಡ್ ಡಿಪೆಂಡೆಂಟ್ಸ್ ಫಾರಮ್ನಲ್ಲಿ ಅದನ್ನು ಎಡಿಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಇಲ್ಲಿ ಅನ್ಅಪ್ರೂವ್ ಕೊಟ್ಟ ತಕ್ಷಣ ಮಾಹಿತಿ ಡಿಲೀಟ್ ಆಗಿದೆ. ನಂತರ ನಾವು ಇಲ್ಲಿ ಹೋಮ್ಗೆ ಹೋಗಿ ನಾವು ಮತ್ತೊಮ್ಮೆ ಸರ್ವಿಸ್ ರಿಜಿಸ್ಟರ್ನಲ್ಲಿ ಕೆಳಗಡೆಯಿಂದ ಒಂದು ಮೂರನೇ ಆಪ್ಷನ್ ಆ್ಯಡ್ ಡಿಪೆಂಡೆಂಟ್ಸ್ ಟು ಏನು ಕೇಸಸ್ ರಿಜಿಸ್ಟ್ರೇಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡಾಗ ನಮಗೆ ಮತ್ತೊಮ್ಮೆ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ನಾವು ಅಲ್ಲಿ ನಾವೀಗಾಗಲೇ ಡಿಲೀಟ್ ಮಾಡಿರ್ತಕ್ಕಂತಹವರ ಒಂದು ರಿಜಿಸ್ಟ್ರೇಷನ್ ಮತ್ತೊಮ್ಮೆ ನೋಡಿ, ಇಲ್ಲಿ ಮತ್ತೊಮ್ಮೆ ರಿಜಿಸ್ಟ್ರೇಷನ್ಗೆ ಬಂದಿದ್ದೇನೆ. KJD ಸಂಖ್ಯೆಯನ್ನು ಕೊಟ್ಟು ಗೆಟ್ ಅಂತ ಕೊಟ್ಟಾಗ ನಾವು ಏನು ಅನ್ಅಪ್ರೂವ್ ಮಾಡಿದ್ವಿ, ಯಾರ ಒಂದು ಅವಲಂಬಿತರ ಮಾಹಿತಿ ತಪ್ಪಾಗಿತ್ತು ಅಂಥವ್ರದ್ದು, ಅದು ಸ್ಪೌಸ್ ಆಗಿರ್ಬೋದು, ಮಗಳು ಯಾರಾದರೂ ಸರಿ, ನೋಡಿ ಇಲ್ಲಿ ಆ ಒಂದು ಮಾಹಿತಿ ಬಂದಿರುತ್ತೆ. ಈ ಮಾಹಿತಿಯನ್ನು ನಾವು ವ್ಯೂ ಅಥವಾ ಎಡಿಟನ್ನು ಮಾಡ್ಕೋಬಹುದು. ಇಲ್ಲಿ ವ್ಯೂವನ್ನು ತಗೊಳ್ತೇನೆ. ವ್ಯೂವನ್ನು ಕೊಟ್ಟು ಅಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಮತ್ತೊಮ್ಮೆ ಚೆಕ್ ಮಾಡಿಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಮಾಹಿತಿಯನ್ನು ಚೆಕ್ ಮಾಡ್ತಾ ಇದ್ದೇನೆ. ಇಲ್ಲಿ ಯಾವುದೇ ಒಂದು ತಿದ್ದುಪಡಿ ಮಾಡಬೇಕಾಗಿದ್ದಲ್ಲಿ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ಒಂದು ಫೋಟೋ ನಾವು ರೆಡಿ ಇಟ್ಕೋಬೇಕಾಗತ್ತೆ. ಫೋಟೋನ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಒಂದು ಫೋಟೋ ಅಪ್ಲೋಡ್ ನನಗೆ ಚೇಂಜ್ ಮಾಡಬೇಕಾಗಿತ್ತು ಅಥವಾ ಯಾವುದೇ ಒಂದು ಹೆಸರು, ಡೇಟ್ ಆಫ್ ಬರ್ತ್ ಏನಾದರೂ ತಿದ್ದುಪಡಿ ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ನಾವು ಅದನ್ನು ತಿದ್ದುಪಡಿ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಸಹ ನಾವು ಒಂದು ಫೋಟೋ ಬದಲಾವಣೆ ಮಾಡ್ತಾ ಇದ್ದೇನೆ. ಮತ್ತು ಈ ಒಂದು ಕೆಲವು ಮಾಹಿತಿ ತಪ್ಪಾಗಿತ್ತು, ಒಂದು ಅಡ್ರೆಸ್ದು, ನಾನು ಅಲ್ಲಿ ಅದನ್ನ ಸ್ವಲ್ಪ ಚೇಂಜಸ್ ಮಾಡಿ ನಂತರ ಫೋಟೋ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಏನು ಅಪ್ಡೇಟ್ಸ್ ಮಾಡ್ತೀವಿ ಇದು ನಾವು ಮತ್ತೊಮ್ಮೆ ಇಲ್ಲಿ ಕೆಳಗಡೆ ಅಪ್ಡೇಟನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಫೋಟೋ ಅಪ್ಲೋಡ್ ಆಗಿದೆ, ಫೋಟೋ ಎಲ್ಲ ಅಪ್ಲೋಡ್ ಕೊಟ್ಟಿದ್ದೇನೆ. ಮತ್ತು ಇಲ್ಲಿ ಎಡಿಟ್ಗೆ ಹೋಗಿ ಏನು ಮಾಹಿತಿಯನ್ನು ನಾವು ಬದಲಾವಣೆ ಮಾಡ್ತೀವಿ ಆಗ ನಮಗೆ ರೈಟ್ ಕಾರ್ನರಲ್ಲಿ ಅಪ್ಡೇಟ್ ಅಂತಕ್ಕಂಥದ್ದು ಬರ್ತಾ ಇರುತ್ತೆ. ಅಪ್ಡೇಟನ್ನು ಕ್ಲಿಕ್ ಮಾಡಿ ಮಾಹಿತಿಯನ್ನು ಬದಲಾವಣೆ ಮಾಡಿಕೊಳ್ಬಹುದು. ಇಲ್ಲಿ ಅಪ್ಡೇಟ್ ಮಾಡಿದ ನಂತರ ನಾವೇನು ಮಾಡಬೇಕಾಗುತ್ತೆ, ಮತ್ತೊಮ್ಮೆ ಒಂದು ಎಂಪ್ಲಾಯಿ ಒಂದು ಡಿಕ್ಲರೇಷನ್ ಮತ್ತು DDO ಡಿಕ್ಲರೇಷನನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನೋಡಿ, ಎಂಪ್ಲಾಯಿ ಡಿಕ್ಲರೇಷನನ್ನು ಕ್ಲಿಕ್ ಮಾಡಿಕೊಂಡೆ. ಎಂಪ್ಲಾಯಿ ಡಿಕ್ಲರೇಷನನ್ನು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಎಂಪ್ಲಾಯಿ ಡಿಕ್ಲರೇಷನನ್ನು ಇಲ್ಲಿ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಅದಾದ ನಂತರ DDO ಡಿಕ್ಲರೇಷನ್. ನೋಡಿ, ಈಗ ಎಂಪ್ಲಾಯಿ ಡಿಕ್ಲರೇಷನನ್ನು ನಾನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ಕ್ಯಾನ್ ಮಾಡಿರ್ತಕ್ಕಂಥ ಎಂಪ್ಲಾಯಿ ಡಿಕ್ಲರೇಷನನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಎಂಪ್ಲಾಯಿ ಡಿಕ್ಲರೇಷನ್ ಅಪ್ಲೋಡ್ ಆಗುತ್ತೆ. ನಂತರ ನಾವು DDO ಡಿಕ್ಲರೇಷನನ್ನು ಒಂದು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು DDO ಡಿಕ್ಲರೇಷನನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ, ಇದು ಯಾವುದಾದ್ರೂ ಒಂದು ಅವಲಂಬಿತರ ಮಾಹಿತಿ ತಪ್ಪಾಗಿದೆ ಅಂತ ಗೊತ್ತಾದಾಗ ಏನಾದರೂ ಬದಲಾವಣೆಗಳು ಮಾಡಬೇಕಾಗಿದ್ದಲ್ಲಿ ಈ ಒಂದು ಪ್ರೋಸೆಸ್ಸನ್ನು ನಾವು ಮಾಡಬೇಕಾಗತ್ತೆ. ಹಾಗೆಯೇ ಈ ಒಂದು DDO ಡಿಕ್ಲರೇಷನ್ ಫಾರಮನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಪೂರ್ಣವಾಗಿ ನೋಡ್ತಾ ಇರಿ. ಇದಕ್ಕೆ ಮತ್ತೆ ನಾವು ಇದನ್ನ ಅಪ್ರೂವಲ್ ಕೊಟ್ಟ ನಂತರ ಮತ್ತೊಮ್ಮೆ ನಾವು ಈ ಒಂದು ಒಬ್ಬರ ಡಿಪೆಂಡೆಂಟ್ಸ್ನ ಒಂದು ಮಾಹಿತಿಯನ್ನು ತಿದ್ದುಪಡಿ ಮಾಡಿದ ನಂತರ
ನಾವು ಮತ್ತೊಮ್ಮೆ ಇಲ್ಲಿ ಸಬ್ಮಿಟನ್ನು ಕ್ಲಿಕ್ ಮಾಡಿಕೊಂಡಾಗ ಅಪ್ರೂವಲ್ಗೆ ಹೋಗಬೇಕಾಗುತ್ತೆ. ಅದು ಅಪ್ರೂವಲ್ ಕೂಡ ಹೇಗೆ ಮಾಡಬೇಕು ಮತ್ತು ಒಂದು ಸಪ್ರೇಟಾಗಿ ಮತ್ತು ಡಿಜಿಟಲ್ ಅಕ್ನಾಲೆಡ್ಜ್ಮೆಂಟನ್ನು ಸಹ ಇಲ್ಲಿ ನಾವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ. ನೋಡಿ ಎಲ್ಲವೂ ಸಹ ಸಬ್ಮಿಟ್ ಆಗಿದೆ. ಕೆಳಗೆ ಕಾಣ್ತಕ್ಕಂತಹ ಸಬ್ಮಿಟನ್ನು ಕ್ಲಿಕ್ ಮಾಡಿ ನಾವು ಇದನ್ನು ಸಬ್ಮಿಟ್ ಮಾಡಬಹುದು. ಇಲ್ಲಿ ನೋಡಿ ಒಬ್ಬರ ಒಂದು ಡಿಪೆಂಡೆಂಟ್ಸನ್ನು ಮಾಹಿತಿಯನ್ನು ನಾನು ತಿದ್ದುಪಡಿ ಮಾಡಿದ್ದೇನೆ. ಅಪ್ಡೇಟ್ ಸಕ್ಸಸ್ಫುಲಿ ಬಂದಿದೆ. ಅಪ್ಡೇಷನ್ ಆದಮೇಲೆ ಮತ್ತೊಮ್ಮೆ ನಾವು ಹೋಮ್ ಬಟನ್ಗೆ ಹೋಗಬೇಕಾಗತ್ತೆ. ಹೋಮ್ ಬಟನ್ಗೆ ಹೋಗಿ ಸೇಮ್ ಸರ್ವಿಸ್ ರಿಜಿಸ್ಟರ್ನಲ್ಲಿ ಲಾಸ್ಟಿಂದ ಸೆಕೆಂಡ್ ಆಪ್ಷನ್ ಬರುತ್ತೆ ನೋಡಿ. ಹೋಮ್ ತೊಗೊಳ್ತೇನೆ. ಹೋಮ್ಗೆ ಹೋಗಿ ಮತ್ತೆ ಸರ್ವಿಸ್ ರಿಜಿಸ್ಟರ್ನಲ್ಲಿ ಲಾಸ್ಟಿಂದ ಸೆಕೆಂಡ್ ಆಪ್ಷನ್ ಡಿಪೆಂಡೆಂಟ್ಸ್ ಅಪ್ರೂವಲ್ ಫಾರ್ಮ್ ತೊಗೋಬೇಕಾಗುತ್ತೆ. ಲಾಸ್ಟಿಂದ ಸೆಕೆಂಡ್ ಆಪ್ಷನ್ಗೆ ಬಂದಾಗ ಅಪ್ರೂವಲ್ ಫಾರ್ಮ್ ಅಲ್ಲಿರುತ್ತೆ. ಅಪ್ರೂವಲ್ ಫಾರ್ಮನ್ನು ನಾವು ಕ್ಲಿಕ್ ಮಾಡ್ಕೊಳ್ಬೇಕು. ಅಲ್ಲಿ ನಮ್ಮ ಮಾಹಿತಿ ಬಂದಿರತಕ್ಕಂತಹ ಒಂದು ಅಪ್ಡೇಟ್ ಮಾಡಿರ್ತಕ್ಕಂಥ ಮಾಹಿತಿಯ ಮುಂದೆ OTPಯನ್ನು ಕ್ಲಿಕ್ ಮಾಡಿಕೊಳ್ಬೇಕು. OTP ಜನ್ರೇಟ್ ಅಂತ ಕೊಟ್ಟಾಗ DDO ಅವರ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. ಆ OTPಯನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. ನೋಡಿ, ಇದು ಯಾವುದೇ ರೀತಿಯಾಗಿದ್ದರೂ ಸಹ ಇಲ್ಲಿ ಅವಲಂಬಿತರನ್ನು ನಾವು ಎಷ್ಟು ಜನನನ್ನು ಬೇಕಾದರೂ ಅಲ್ಲಿ ಅನ್ಅಪ್ರೂವಲ್ ಅಂದರೆ ಡಿಲೀಟ್ ಮಾಡ್ಬೋದು, ಮತ್ತೊಮ್ಮೆ ರಿಜಿಸ್ಟ್ರೇಷನ್ಗೆ ಮಾಡ್ಕೋಬೋದು. ಇದು ಒಂದು ರಿಜಿಸ್ಟ್ರೇಷನ್ ಇರುವವರೆಗೂ ಯಾವುದಾದ್ರೂ ಮಾಹಿತಿಗಳು ತಪ್ಪಾಗಿದ್ದಲ್ಲಿ ನೀವು ಅದನ್ನು ಸರಿಪಡಿಸಿ ಖಂಡಿತವಾಗಿ ಈ ರೀತಿಯಾಗಿ ತಿದ್ದುಪಡಿಯನ್ನು ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ OTP ಬರ್ತಕ್ಕಂಥದ್ದು ಸ್ವಲ್ಪ ಡಿಲೇ ಮಾಡ್ತಾ ಇದೆ. ಸರ್ವರ್ ಬ್ಯುಸಿ ಇರುತ್ತೆ. ಅಂಥ ಸಮಯದಲ್ಲಿ ಸ್ವಲ್ಪ ಕಾಯಬೇಕಾಗತ್ತೆ. OTPಯನ್ನು ಎಂಟರ್ ಮಾಡಿದ ನಂತರ ನಮಗೆ ಈ ಫಾರಮ್ ಅಪ್ರೂವಲ್ ಆಗುತ್ತೆ. ಅಪ್ರೂವಲ್ ಆದ ನಂತರ ನಾವೇನು ಮಾಡಬಹುದು, ಇದನ್ನು ನಾವು ಡಿಜಿಟಲ್ ಒಂದು ಸಿಗ್ನೇಚರ್ ಆಗಿರ್ತಕ್ಕಂತಹ ಅಕ್ನಾಲೆಡ್ಜ್ಮೆಂಟನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ OTP ಸ್ವಲ್ಪ ಸರ್ವರ್ ಎರರ್ ಇರೋದ್ರಿಂದ ಸರಿಯಾಗಿ OTP ಬರ್ತಾ ಇಲ್ಲ. ಸ್ವಲ್ಪ ನಾವು ವೆಯ್ಟ್ ಮಾಡಿ ಆ OTPಯನ್ನು ಪಡೆದು ಹಾಕಬೇಕಾಗತ್ತೆ. ಇಲ್ಲಿ ಪತಿ ಪತ್ನಿ ಇಬ್ಬರು ಸರ್ಕಾರಿ ನೌಕರರಾಗಿದ್ದಾಗ ಇಬ್ಬರಿಗೂ ಅವರವರ ತಂದೆ ತಾಯಿಗಳನ್ನು ಅವಲಂಬಿತರನ್ನಾಗಿ ಆ್ಯಡ್ ಮಾಡಿಕೊಳ್ಬೇಕಾಗಿದ್ದರೆ ಅಲ್ಲಿ ಇಬ್ಬರೂ ಸಹ ಸೆಲ್ಫ್ ಅಮೌಂಟ್ ಕಟ್ಟಿಗೆ ಆಪ್ಷನನ್ನು ಕೊಡಬೇಕು. ಮತ್ತು ಇಬ್ಬರೂ ಸಹ ಯಾರೊಬ್ಬರು ಆಪ್ಟ್ ಔಟನ್ನು ಮಾಡಿಕೊಳ್ಬಾರ್ದು. ಇಬ್ಬರು ಸಹ ಆಪ್ಟ್ ಇನ್ನಲ್ಲಿದ್ದು ಇಬ್ಬರು ಖಾತೆಯಿಂದಲೂ ಅಮೌಂಟ್ ಕಟ್ಟಾದರೆ ಪೋಷಕರ ಅಂದರೆ ಇಬ್ಬರು ನೌಕರರ ಪೋಷಕರನ್ನು ಅವಲಂಬಿತರನ್ನಾಗಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಡಿಜಿಟಲ್ ಸರ್ಟಿಫಿಕೇಟನ್ನು ಪಡಿಬೇಕಾದ್ರೆ MIS ರಿಪೋರ್ಟ್ಗೆ ಬಂದಾಗ ಲಾಸ್ಟ್ ಆಪ್ಷನ್ ಇದೆ OTP ಸಿಗ್ನೇಚರ್ PDF ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಲ್ಲಿ KJD ನಂಬರನ್ನು ಎಂಟರ್ ಮಾಡಿ ಗೆಟ್ ಅಂತ ಕೊಟ್ಟಾಗ ಡೌನ್ಲೋಡ್ ಬಟನ್ ಆನ್ ಆಗುತ್ತೆ. ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇರಿ. ಮತ್ತು ಈ ಒಂದು ಚಾನಲ್ನಲ್ಲಿ ಬರ್ತಕ್ಕಂಥ ವೀಡಿಯೋಸನ್ನು ನಿಮ್ಮ ಸ್ನೇಹಿತರಿಗೆ, ವಿದ್ಯಾರ್ಥಿಗಳಿಗೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.